ನವದೆಹಲಿಯಲ್ಲಿ ಸೋನಂ ವ್ಯಾಂಗ್ಚೋ ಅವರ ಹೋರಾಟವನ್ನು ಬೆಂಬಲಿಸಿ ಭಾರತೀಯ ಕಮ್ಯುನಿಸ್ಟ್ ಪಕ್ಷ ಸಿಪಿಐಎಂ ಕಾರ್ಯಕರ್ತರು ಮಂಡ್ಯದ ಜೆಸಿ ವೃತ್ತದ ಬಳಿ ಪ್ರತಿಭಟನೆ ನಡೆಸಿದರು. ಜಯಚಾಮರಾಜೇಂದ್ರ ಒಡೆಯರ್ ವೃತ್ತದಲ್ಲಿ ಜಮಾವಣೆಗೊಂಡ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ನಿರ್ಲಕ್ಷ್ಯದಿಂದಾಗಿ ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರಶ್ನೆ ಪತ್ರಿಕೆ ಸೋರಿಕೆ ಖಂಡಿಸಿ ಉಪವಾಸ ಸತ್ಯಾಗ್ರಹ ನಡೆಸುತ್ತಿದ್ದ ಸೋನಂ ವ್ಯಾಂಗ್ಚೋ ಅವರ ಹೋರಾಟಕ್ಕೆ ಕೇಂದ್ರ ಸರ್ಕಾರ ಕುರುಡಾಗಿದೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ನೀಡಬೇಕು. ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿರುವುದರಿಂದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡರು. ಲಕ್ಷಾಂತರ ಮಕ್ಕಳ ಭವಿಷ್ಯದೊಂದಿಗೆ ಕೇಂದ್ರ ಸರ್ಕಾರ ಚೆಲ್ಲಾಟವಾಡುತ್ತಿದೆ ಎಂದು ಹೇಳಿದರು. ಸೋನಂ ವ್ಯಾಂಗ್ಚೋ ಅವರ ಹೋರಾಟಕ್ಕೆ ಸಿಪಿಎಂ ಸಂಪೂರ್ಣ ಬೆಂಬಲ ನೀಡಲಿದೆ. ಹಾಗಾಗಿ ಕಾರ್ಕೋಚ್ ಜನತಾ ಪಾರ್ಟಿಯ ಮುಖಂಡ ಅಭಿಜಿತ್ ದೀಪ್ಕಾ ಅವರ ಮೇಲೆ ನೀಲಿ ಮಸಿ ಎರಚಿದ್ದಾರೆ. ಇದು ಸಂವಿಧಾನ ವಿರೋಧಿ ನಡೆಯಾಗಿದೆ ಅಂತ ಹೇಳಿದರು. ಸಚಿವರಾದಂಥ ಧರ್ಮೇಂದ್ರ ಪ್ರಧಾನ್ ದೊಡ್ಡವರ, ದೇಶದ ಜನ ದೊಡ್ಡವರ ತೀರ್ಮಾನ ಮಾಡಿ ಈ ದೇಶದ ಜನತೆಯ ಹಕ್ಕುಗಳನ್ನು ಹರಣ ಮಾಡಲಿಕ್ಕೆ ನಿಮ್ಗೆ ಯಾರು ಹಕ್ಕು ಕೊಟ್ಟಿದ್ದಾರೆ? ನಿಮ್ಗೇನು ರೈಟ್ಸ್ ಇದೆ? ಹಾಗಾಗಿ ಈ ಫಂಡಮೆಂಟಲ್ ರೈಟ್ಸ್ ಏನು ಶಿಕ್ಷಣ ಪಡ್ಕೊಳ್ಳುವ ಹಕ್ಕಿದೆ, ಅದನ್ನು ನೀವು ಅತಿಕ್ರಮವಾಗಿ ದುರ್ಬಳಕೆ ಮಾಡ್ಕೊಳ್ತಾ ಇದ್ದೀರಾ. ಹಾಗಾಗಿ ದುರ್ಬಳಕೆ ಮಾಡ್ಕೊಳ್ಳಿಕ್ಕೆ ನಿಮಗೆ ಅವಕಾಶ ಇಲ್ಲ. ಈ ಕೂಡಲೇ ನೀವು ನೈತಿಕ ಹೊಣೆ ಹೊತ್ತು ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆ ಕೊಡಿಸಬೇಕು. ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಭಾರಿ ದೊಡ್ಡ ಹೋರಾಟಗಳು ಇಡೀ ದೇಶಾದ್ಯಂತ ನಡೆಯುತ್ತೆ. ಅದಕ್ಕೆ ನೀವು ದಾಳಿ ಮಾಡಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಅನ್ನುವಂಥ ಎಚ್ಚರಿಕೆಯನ್ನು ನಾವು ಪ್ರಧಾನಮಂತ್ರಿಗಳಿಗೆ ಕೊಡ್ತೇವೆ. ಪ್ರಧಾನಮಂತ್ರಿಯವರು ಎಲ್ಲದಕ್ಕೂ ಮಾತಾಡ್ತಾರೆ, ಆದರೆ ಇದಕ್ಕೆ ಮಾತ್ರ ಮೌನ ವಹಿಸ್ತಾ ಇದ್ದಾರೆ. ಇವರಿಗೆ ವಿದ್ಯಾರ್ಥಿಗಳು ಬೇಡ, ಯುವಜನರು ಬೇಡ, ಅವರಿಗೆ ಉದ್ಯೋಗ ಬೇಡ. ಈ ಥರದ ಒಂದು ಅವ್ಯವಸ್ಥೆಯನ್ನು ನಾವು ನಿರೀಕ್ಷೆ ಮಾಡಿರಲಿಲ್ಲ. ಅವರು 2014ರಲ್ಲಿ ಅಧಿಕಾರಕ್ಕೆ ಬಂದಾಗ ಅವ್ರು ಏನು ಹೇಳಿದ್ರು? ನಿಮಗೆ ಬೆಲೆ ಏರಿಕೆ ಜಾಸ್ತಿ ಆಗಿದೆಯಾ ಇಳಿಸ್ತೀವಿ ಅಂತ ಹೇಳಿದರು. ಅವ್ರು ಬಂದಮೇಲೆ ವಿಪರೀತ ಬೆಲೆ ಏರಿಕೆ ಜಾಸ್ತಿ ಆಗಿದೆ. ನಿಮಗೆ ಕಪ್ಪು ಹಣ ತಂದು ನಿಮಗೆ ಎಲ್ಲರಿಗೂ 15 ಲಕ್ಷ ಅಕೌಂಟಿಗೆ ಹಾಕ್ತೀವಿ ಅಂದರು. 15 ರೂಪಾಯಿ ಅಕೌಂಟಿಗೆ ಬಂದಿಲ್ಲ. ಆದರೆ ಇವತ್ತು ಅವರಿದ್ದಾಗ ಅವರು ಆಳ್ವಿಕೆ ಬರೋಕ್ಕೆ ಮೊದಲೇ 450 ರೂಪಾಯಿ ಗ್ಯಾಸ್ ಸಿಲಿಂಡರ್, ಇವತ್ತು ಹತ್ತತ್ರ 950, 1000 ಈ ಥರ ಆಗಿದೆ. ಆಟೋದವರಂತೂ ಕೇಳಂಗೆ ಇಲ್ಲ. ಫಾಸ್ಟ್ ಫುಡ್ ಅಡುಗೆ ಮಾಡೋರಂತೂ ಅವರು ದುಬಾರಿ ಗ್ಯಾಸ್ ರೇಟ್ ಕೊಟ್ಟು ಅಡುಗೆ ಮಾಡಬೇಕಾದಂಥ ಪರಿಸ್ಥಿತಿಗಳು ಇವತ್ತು ಬೀದಿ ಬದಿ ವ್ಯಾಪಾರಿಗಳು ಕೂಡ ಬಂದಿದೆ. ಹಾಗಾಗಿ ಮಾನ್ಯ ಪ್ರಧಾನಮಂತ್ರಿಗಳಿಗೆ ನಾವು ಮತ್ತೊಮ್ಮೆ ಒತ್ತಾಯ ಮಾಡ್ತೇವೆ, ನೀವು ಒಂದು ಕಡೆ ದೇಶದ ಜನರನ್ನು ನೀವೇನಂತ ಪರಿಗಣಿಸಿದ್ದೀರಾ? ಪ್ರತಿಭಟನೆಯಲ್ಲಿ ಸಿಪಿಎಂ ಜಿಲ್ಲಾ ಕಾರ್ಯದರ್ಶಿ ಸಿ ಕುಮಾರಿ, ಮುಖಂಡರಾದ ಚಂದ್ರಶೇಖರ ಮೂರ್ತಿ, ಎಂಬಿ ಶಶಿಕಲಾ, ಸಲೀಂ, ನಿಖಿಲ್, ಪವಿತ್ರ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಬಿಡದಿ ರೈತರ ಮೇಲಿನ ಎಫ್ಐಆರ್ ರದ್ದುಗೊಳಿಸುವಂತೆ ಒತ್ತಾಯಿಸಿ ರಾಜ್ಯ ಸರ್ಕಾರದ ವಿರುದ್ಧ ಮಂಡ್ಯದಲ್ಲಿ ಪ್ರತಿಭಟನೆ ನಡೆಯಿತು. ಭಾರತೀಯ ಕಿಸಾನ್ ಸಂಘದ ವತಿಯಿಂದ ಮಂಡ್ಯದ ಜಿಲ್ಲಾಧಿಕಾರಿ ಕಚೇರಿ ಬಳಿ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿತ್ತು. ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತವಾಯಿತು. ನೀರಿಲ್ಲದೆ ರೈತರ ಬೆಳೆದ ಬೆಳೆಗಳು ಒಣಗುತ್ತಿದ್ದಾವೆ, ಬರಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಬೇಕು, ರೈತರಿಗೆ ಪರಿಹಾರ ನೀಡಬೇಕು ಅಂತ ಒತ್ತಾಯಿಸಲಾಯಿತು. ಯಾರು ನಮ್ಮ ಸುಖದಾತ? ಯಾರು ನಮ್ಮ ಸುಖದಾತ? ಬೇಕೇ ಬೇಕು, ಬೇಕೇ ಬೇಕು. ಒಣಗಿರುವ ಬೆಳೆಗಳಿಗೆ ವೈಜ್ಞಾನಿಕ ಬೆಲೆ, ಬೆಳೆಗಳಿಗೆ ರೈತರ ಎಲ್ಲ ಸಾಲ ಮನ್ನಾ ಮಾಡಬೇಕು. ಅವೈಜ್ಞಾನಿಕವಾಗಿ ಬಿಡದಿ ಟೌನ್ಶಿಪ್ ಮಾಡಲು ರಾಜ್ಯ ಸರ್ಕಾರ ಹೊರಟಿದೆ. ರಿಯಲ್ ಎಸ್ಟೇಟ್ ದಂಧೆಗೆ ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಳುತ್ತಿದೆ. ರೈತರು ಭೂಮಿಗಾಗಿ ಹೋರಾಟ ಮಾಡ್ತಿದ್ದಾರೆ. ರೈತರ ಮೇಲೆ ಕೊಲೆಗಡಕ ಎಂದು ಎಫ್ಐಆರ್ ಹಾಕಿದ್ದಾರೆ. ಇದು ಖಂಡನೀಯ ಅಂತ ಹೇಳಿದರು. ರೈತರ ಮೇಲೆ ದೌರ್ಜನ್ಯ ಸರಿಯಲ್ಲ. ರೈತರ ಹೆಸರಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ರೈತರ ಮೇಲಿನ ಎಫ್ಐಆರ್ನ ರದ್ದು ಮಾಡಬೇಕು, ಬಿಡದಿ ಟೌನ್ಶಿಪ್ಪನ್ನು ಕೈಬಿಡಬೇಕು ಅಂತ ಅವರು ಆಗ್ರಹಿಸಿದರು. ಭಾರತೀಯ ಕಿಸಾನ್ ಸಂಘದ ವತಿಯಿಂದ ಇಂದು ನಗರದಲ್ಲಿ ಪ್ರತಿಭಟನೆ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೀವಿ. 2 ವಿಷಯವಾಗಿ ನಾವು ಮನವಿಯನ್ನು ಕೊಟ್ಟಿದ್ದೀವಿ. ಮೊದಲನೇ ವಿಷಯ ಏನು, ಇವತ್ತು ಬರಗಾಲ ಬಂದಿದೆ. ಸುಮಾರು 6 ತಿಂಗಳಿಂದ ವಿಜ್ಞಾನಿಗಳು ಹೇಳ್ತಾ ಬಂದಿದ್ದಾರೆ, ಎಲ್ನಿನೋ ಎಫೆಕ್ಟಿಂದ ಮಳೆ ಕೊರತೆ ಆಗುತ್ತೆ, 60%ಕ್ಕಿಂತ ಹೆಚ್ಚು ಪ್ರಮಾಣದಲ್ಲಿ ಮಳೆ ಕೊರತೆ ಆಗುತ್ತೆ ಅಂತ ಹೇಳಿದ್ದಾರೆ. ಆದರೂ ಕೂಡ ಸರ್ಕಾರ ಸರಿಯಾದ ನಿರ್ವಹಣಾ ಕ್ರಮ ತಗೊಳ್ಳದೇ ಇರೋದ್ರಿಂದ ನಮ್ಮ ಭಾಗದ ಎಲ್ಲ ಬೆಳೆಗಳು ಒಣಗಿದ್ದಾವೆ. ಎಷ್ಟು ಮಟ್ಟಿಗೆ ಒಣಗಿದ್ದಾವೆ ಅಂತಂದರೆ 50% ಫಸಲು ಕೂಡ ಸಿಗ್ತಾ ಇಲ್ಲ. ಆ ದೃಷ್ಟಿಯಿಂದ ಮೊದಲು ಫಸಲು ಪರಿಹಾರವನ್ನು ಕೊಡಬೇಕು. ಎರಡನೇದಾಗಿ ಏನು ಈ ಬರಗಾಲ ಬಂದಿದೆ ಇದಕ್ಕೆ ಸಮಗ್ರ ರೂಪದಲ್ಲಿ, ಅಂದರೆ ಏನು ಯುದ್ಧೋಪಾಯದ ರೂಪದಲ್ಲಿ ವ್ಯವಸ್ಥೆಗಳನ್ನ ಕಲ್ಪಿಸಬೇಕು. ಅಂದರೆ ದನ ಕರುಗಳಿಗೆ ಮೇವಿನ ವ್ಯವಸ್ಥೆ ಆಗಬೇಕು, ಗೋಶಾಲೆಗಳನ್ನ ತೆರಿಬೇಕು, ಮತ್ತು ಎಲ್ಲೆಲ್ಲಿ ನೀರಿನ ಹಾಹಾಕಾರ ಇದೆ ಅಲ್ಲೆಲ್ಲ ನೀರನ್ನು ವ್ಯವಸ್ಥೆ ಮಾಡಬೇಕು. ಕರೆಂಟು 60% ಹಾಲಿ ಕಮ್ಮಿ ಉತ್ಪತ್ತಿ ಆಗ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ. ರೈತರ ಬೆಳೆನೂ ಒಣಗ್ತಾ ಇದೆ, ಇರೋ ನೀರನ್ನು ತಗೊಳಕ್ಕಾಗ್ತಾಯಿಲ್ಲ ಭೂಮಿಯಿಂದ. ಹಾಗಾಗಿ ಸರಿಯಾದ ಪ್ರಮಾಣದಲ್ಲಿ ಕರೆಂಟ್ ಕೊಡಬೇಕು.
ಒಟ್ಟಾರೆ ಹೇಳಬೇಕು ಅಂತಂದರೆ ರೈತರ ಎಲ್ಲ ಸಾಲವನ್ನು ಮನ್ನಾ ಮಾಡಬೇಕು. ಇದು ಮೊದಲು ಬರ ಪರಿಹಾರಕ್ಕೆ ಸರ್ಕಾರ ತಗೋಬೇಕಾದಂಥ ಒಂದು ನಿರ್ಣಯ. ಇನ್ನು ಎರಡನೇದು ಅವೈಜ್ಞಾನಿಕವಾಗಿ ಬಿಡದಿ ಭಾಗದಲ್ಲಿ, ಕಂಚಕಾರನಹಳ್ಳಿಯ ಭಾಗದಲ್ಲಿ ಟೌನ್ಶಿಪ್ಪನ್ನು ಸರ್ಕಾರ ಮಾಡಲಿಕ್ಕೆ ಹೊರಟಿದೆ. ಇದು ಅವೈಜ್ಞಾನಿಕ. ಯಾಕೆ ಅಂತಂದರೆ 2013 ಆಕ್ಟ್ ಪ್ರಕಾರ ಯಾವುದೇ ಕೃಷಿ ಭೂಮಿ, ಫಲವತ್ತತೆ ಭೂಮಿಯನ್ನು ವಶಪಡಿಸ್ಕೊಳ್ಳೋಂಗಿಲ್ಲ, ಭೂಸ್ವಾಧೀನ ಮಾಡುವಾಗಿಲ್ಲ. ಆದರೆ ರಿಯಲ್ ಎಸ್ಟೇಟ್ ದಂಧೆಗೆ ಈ ಸರ್ಕಾರ ಈ ಕ್ರಮವನ್ನು ಕೈಗೊಳ್ತಾ ಇದೆ. ಮತ್ತು ಅಲ್ಲಿ ರೈತರು ತಮ್ಮ ಹಕ್ಕಿಗಾಗಿ ಹೋರಾಟ ಮಾಡ್ತಾ ಇದ್ದಾರೆ. ತಮ್ಮ ಭೂಮಿ ಒಂದು ಸರಿ ಹೋದರೆ ಮತ್ತೆ ಸಿಗೋದಿಲ್ಲ ಅನ್ನುವಂಥ ಭಯದಲ್ಲಿ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಅಂಥ ರೈತರ ಮೇಲೆ ನೀವು ಕೊಲೆಗಡಕ FIR ಹಾಕ್ತಾ ಇದ್ದೀರಲ್ಲ, ನೀವು ಕೊಲೆ ಮಾಡೋ ಪ್ರಯತ್ನ ಮಾಡಿದ್ರು ಅಂತೇಳಿ FIR ಹಾಕ್ತಾ ಇದ್ದೀರಲ್ಲ, ಇದು ಖಂಡಿತ ಖಂಡನೀಯ. ಇದನ್ನು ಭಾರತೀಯ ಕಿಸಾನ್ ಸಂಘ ತೀವ್ರವಾಗಿ ಖಂಡಿಸ್ತದೆ. ದೇಶದ್ರೋಹಿ ಮೇಲೆ ಇರ್ತಕ್ಕಂಥ FIR ಅಮಾಯಕರು ಅಂತ ರದ್ದು ಮಾಡ್ತೀರಿ, ಆದರೆ ತಮ್ಮ ಭೂಮಿ, ತಮ್ಮ ಜೀವನ ಹೊರಟೋಯ್ತದೆ ಅಂತಕ್ಕಂಥ ರೈತರ ಮೇಲೆ ನೀವು ಕೊಲೆಗಡಕ FIR ಹಾಕ್ತಿರಲ್ಲ, ನೀವು ಅಟೆಂಪ್ಟ್ ಟು ಮರ್ಡರ್ FIR ಖಂಡಿತ ಇದು ತಪ್ಪು. ಯಾಕೆ ಅಂತ ಹೇಳಿದ್ರೆ ನೇತೃತ್ವವನ್ನು ಅನೇಕ ಪದಾಧಿಕಾರಿಗಳು ಮತ್ತು ಮುಖಂಡರು ವಹಿಸಿಕೊಂಡಿದ್ದರು. ಸೋನಂ ವಾಂಗ್ಚುಕ್ ಅವರ ಬಲವಂತದ ಬಂಧನ ಮತ್ತು ವಿದ್ಯಾರ್ಥಿಗಳ ಮೇಲಿನ ಲಾಠಿ ಚಾರ್ಜನ್ನು ಖಂಡಿಸಿ ಹಾಗೂ ವಿದ್ಯಾರ್ಥಿ ಪೋಷಕರ ಬೇಡಿಕೆಗಳನ್ನು ಈಡೇರಿಸಲು ರಾಷ್ಟ್ರಪತಿಗಳು ಮಧ್ಯಪ್ರವೇಶ ಮಾಡುವಂತೆ ಒತ್ತಾಯಿಸಿ ಕರ್ನಾಟಕ ಜನಶಕ್ತಿ ಮತ್ತು ಅಖಿಲ ಭಾರತ ವಕೀಲರ ಒಕ್ಕೂಟ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ನೇತೃತ್ವದಲ್ಲಿ ಮಂಡ್ಯದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ವಕೀಲರಾದ BT ವಿಶ್ವನಾಥ್ ಮಾತನಾಡಿ, ಯಾವುದೇ ದೇಶದ ಪ್ರಜಾತಂತ್ರವು ಸರಿಯಾಗಿ ಕಾರ್ಯನಿರ್ವಹಿಸಬೇಕಾದರೆ ಚುನಾವಣೆಗಳು ಮತ್ತು ಸಾಂಸ್ಥಿಕ ರಚನೆಗಳ ಜೊತೆಗೆ ದೇಶದ ಜನರ ಭಾಗವಹಿಸುವಿಕೆ ಅತ್ಯಂತ ಮುಖ್ಯವಾಗಿದೆ ಎಂದು ಹೇಳಿದರು. ಈ ಭಾಗವಹಿಸುವಿಕೆಯ ಒಂದು ಭಾಗವೇ ಪ್ರತಿಭಟನೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಮತ್ತು ಪ್ರಧಾನಿ ಮೋದಿ ನೀಟ್ ಪರೀಕ್ಷೆಯನ್ನು ನಡೆಸಲಾಗದ ಅಸಮರ್ಥ ಹಡಕಸ್ಪಿ ರಾಜಕಾರಣಿಗಳು ದೇಶದಲ್ಲಿ ಹಲವಾರು ಪ್ರತಿರೋಧದ ಪ್ರತಿಭಟನೆ ನಡೆದಿದ್ದರೂ ಕ್ಯಾರೆ ಎನ್ನದ ಕೇಂದ್ರ ಸರ್ಕಾರ ಕೂಡಲೇ ರಾಜೀನಾಮೆ ನೀಡಬೇಕು ಅಂತ ಒತ್ತಾಯಿಸಿದರು. ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ಈಗಾಗಲೇ ಹಲವು ವಿದ್ಯಾರ್ಥಿಗಳು ಪ್ರಾಣ ಕಳೆದುಕೊಂಡಿದ್ದು, ಪ್ರಶ್ನೆ ಪತ್ರಿಕೆಗಳು ನಿರಂತರವಾಗಿ ಸೋರಿಕೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳ ಪರವಾಗಿ ಮತ್ತು ಮೃತ ವಿದ್ಯಾರ್ಥಿಗಳ ಕುಟುಂಬಗಳಿಗೆ ಸೂಕ್ತ ಪರಿಹಾರ ನೀಡುವಂತೆ ಅವರು ಒತ್ತಾಯಿಸಿದರು. ಕರ್ನಾಟಕ ಜನಶಕ್ತಿಯ ಹೋರಾಟಕ್ಕೆ ದೆಹಲಿಯಲ್ಲಿ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿರುವ ಕೇಂದ್ರ ಸರ್ಕಾರವನ್ನು ವಿರೋಧಿಸೋಣ. ಲಾಠಿ ಚಾರ್ಜ್ ಮಾಡಿರುವುದಕ್ಕೆ ಪ್ರತಿರೋಧನೆ ಕೊಟ್ಟಿರುವಂತಹ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ. ಲಾಠಿಚಾರ್ಜ್ ಹಾಗೂ ಟಿಯರ್ ಗ್ಯಾಸ್ ಬಳಸಲು ಆದೇಶ ನೀಡಿದ ಅಧಿಕಾರಿಗಳನ್ನು ಸೇವೆಯಿಂದ ವಜಾ ಮಾಡಬೇಕು. ಬಡ ಹಾಗೂ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗುತ್ತಿರುವ ನೀಟ್ ಪರೀಕ್ಷಾ ಪದ್ಧತಿಯನ್ನು ರದ್ದುಗೊಳಿಸಬೇಕು. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕು. ಮೃತ ವಿದ್ಯಾರ್ಥಿಗಳ ಕುಟುಂಬಗಳಿಗೆ ತಲಾ 1 ಕೋಟಿ ಪರಿಹಾರದ ನೀಡುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿದರು. ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಭ್ರಷ್ಟಾಚಾರ ಮುಕ್ತವಾಗಿ ನಡೆಸಲಾಗದ ಮತ್ತು ಯುವಜನರಿಗೆ ಉದ್ಯೋಗವನ್ನು ನೀಡಲಾಗದ, ಕೇವಲ ಧರ್ಮದ ಹೆಸರಿನಲ್ಲಿ ಅಧಿಕಾರ ಹಿಡಿದು ದೇವರ ಹೆಸರಿನಲ್ಲಿ ಲೂಟಿ ಮಾಡುತ್ತಿರುವಂತಹ ಅಸಮರ್ಥ ಬಿಜೆಪಿ ಕೇಂದ್ರ ಸರ್ಕಾರ ಈ ಕೂಡಲೇ ರಾಜೀನಾಮೆಯನ್ನು ನೀಡಬೇಕೆಂದು ಕರ್ನಾಟಕ ವಿದ್ಯಾರ್ಥಿ ಸಂಘಟನೆಯಿಂದ ಆಗ್ರಹಿಸುತ್ತೇವೆ. ನೇತೃತ್ವವನ್ನು ಕಿಶೋರ್, ಅರ್ಜುನ್, ಪಲ್ಲವಿ, ಕೌಶಲ್ಯ, ಚೇತನ್, ಕುಮಾರ್, ಲಕ್ಷ್ಮಿ, ಆಕಾಶ್, ಸುಜಿತ್, ವಿದ್ಯಾರ್ಥಿ ಸಂಘಟನೆ ವಿನಯ್, ಕಾರ್ತಿಕ್, ಚಂದ್ರಕಾ, ಕರ್ನಾಟಕ ಜನಶಕ್ತಿಯ ಶಿವಣ್ಣ, ನಿಂಗಮ್ಮ, ಕುಮಾರ್, ಕಂದನ್ ಹಾಗೂ ಇನ್ನಿತರರು ಭಾಗವಹಿಸಿದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಸಂತ ಕವಿ ಕನಕದಾಸ ಮತ್ತು ತತ್ವಪದಕಾರರ ಅಧ್ಯಯನ ಕೇಂದ್ರ ಮತ್ತು ಕರ್ನಾಟಕ ಜಾನಪದ ಪರಿಷತ್ತಿನ ಸಹಕಾರದೊಂದಿಗೆ ಕರ್ನಾಟಕ ಸಂಘದ ವತಿಯಿಂದ ಕರ್ನಾಟಕ ತತ್ವಪದ ಗಾಯನ ಸಮಾವೇಶವನ್ನು ಜುಲೈ 27 ಮತ್ತು 28ರಂದು ತಾಲೂಕಿನ ಕೊಮ್ಮೇನಹಳ್ಳಿಯ BGS ಸಂಸ್ಥೆಯ ಕುವೆಂಪು ಸಭಾಭವನದಲ್ಲಿ ಹಮ್ಮಿಕೊಂಡಿರುವುದಾಗಿ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಜಯಪ್ರಕಾಶ್ ಗೌಡ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜುಲೈ 27ರಂದು ಬೆಳಗ್ಗೆ 10:30ಕ್ಕೆ ತತ್ವಪದ ಸಮಾವೇಶ ಚಾಲನೆ ಮತ್ತು ತತ್ವಪದ ಸಂಪದ ಸಂಚಿಕೆ ಬಿಡುಗಡೆಯನ್ನು ಕರ್ನಾಟಕ ಜಾನಪದ ಪರಿಷತ್ನ ಅಧ್ಯಕ್ಷರಾದ ಪ್ರೊಫೆಸರ್ H. ಬೋರ್ಲಂಗೆ ನೆರವೇರಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಗ್ಯಾರಂಟಿ ಯೋಜನೆಗಳ ರೇವಣ್ಣ, ಶಾಸಕ ರವಿಕುಮಾರ್ ಗೌಡ ಪಾಲ್ಗೊಳ್ಳಲಿದ್ದಾರೆ. ಜುಲೈ 27ರಂದು ಬೆಳಗ್ಗೆ 11 ಗಂಟೆಗೆ, ಜುಲೈ 28ರಂದು ಬೆಳಗ್ಗೆ 10 ಗಂಟೆಗೆ ತತ್ವಪದ ಗಾಯನ ನಡೆಯಲಿದೆ ಅಂತ ಹೇಳಿದರು. ಜುಲೈ 28ರ ಸಂಜೆ 4 ಗಂಟೆಗೆ ಕಾರ್ಯಕ್ರಮದ ಸಮಾರೋಪ ಸಮಾರಂಭ ನಡೆಯಲಿದ್ದು, ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯ ವಹಿಸುವರು. ಆದಿಚುಂಚನಗಿರಿ ಶಾಖಾ ಮಠದ ಕಾರ್ಯದರ್ಶಿ ಪುರುಷೋತ್ತಮಾನಂದನಾಥ ಸ್ವಾಮೀಜಿ ಸಾನ್ನಿಧ್ಯ ವಹಿಸುವರು. ಕಲಬುರಗಿಯ ಡಾಕ್ಟರ್ ಮೀನಾಕ್ಷಿ ಬಳಿ ಅಧ್ಯಕ್ಷತೆ ವಹಿಸಲಿದ್ದು, ಮುಖ್ಯ ಅತಿಥಿಗಳಾಗಿ ಸಂತ ಕವಿ ಕನಕದಾಸ ಮತ್ತು ತತ್ವಪದಕಾರ ಅಧ್ಯಯನ ಕೇಂದ್ರದ ಆತ ಚಿಕ್ಕಣ್ಣ ಭಾಗವಹಿಸುವರು ಅಂತ ಹೇಳಿದರು. ಕರ್ನಾಟಕ ಸಂಘದ ವತಿಯಿಂದ ಜುಲೈ 25ರಂದು ಸಂಜೆ 4 ಗಂಟೆಗೆ ಜಾನಪದ ವಿಜ್ಞಾನ ಶಿಕ್ಷಕ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ನಗರದ KVS ಶತಮಾನ ಸಭಾಭವನದಲ್ಲಿ ನಡೆಯಲಿದೆ. ವಿಧಾನ ಪರಿಷತ್ ಸದಸ್ಯ ಮಧುಜಿ ಮಾದೇಗೌಡ ಅಧ್ಯಕ್ಷತೆ ವಹಿಸಲಿದ್ದು, ಆಂಗ್ಲ ಉಪನ್ಯಾಸಕ ಸುದೀಪ್ ಕುಮಾರ್, ಸಾಹಿತಿಗಳಾದ ಗುಣಸಾಗರಿ ನಾಗರಾಜು, ಪ್ರೊಫೆಸರ್ ನರಸಿಂಹಗೌಡ, ನಾರಾಯಣಪುರ ಉಪಸ್ಥಿತರಿರುವರು ಅಂತ ಅವರು ಹೇಳಿದರು. ವನನಾಯಕನಹಳ್ಳಿ ಶಾಲೆಗೆ ವಿಜ್ಞಾನ ಶಿಕ್ಷಕ SG ಅಶೋಕ್ ಅವರಿಗೆ M. ಸಿದ್ದರಾಮು ವಿಜ್ಞಾನ ಶಿಕ್ಷಕ ಪ್ರಶಸ್ತಿ, ತತ್ವಪದ ಕಲಾವಿದ CR ಸುಜೀವಯ್ಯ ಅವರಿಗೆ ಗುಣಸಾಗರಿ ನಾಗರಾಜು ಜಾನಪದ ಕಲಾ ಪ್ರಶಸ್ತಿಯನ್ನು, ಜಾನಪದ ಕಲಾವಿದ ಉಮೇಶ್ ತೆಂಕನಹಳ್ಳಿ ಅವರಿಗೆ C. ನಾಗರಾಜು ಜನಪದ ಕಲಾವಿದ ಪ್ರಶಸ್ತಿ ಮತ್ತು ತತ್ವಪದ ಕಲಾವಿದ ನಂಜಮ್ಮ ಅವರಿಗೆ ಚೆನ್ನಮ್ಮ ಕರಿಯಮ್ಮ ಜಾನಪದ ಕಲಾವಿದ ಪ್ರಶಸ್ತಿಯನ್ನು ಉದ್ಯಮಿ ಪ್ರಸನ್ನಕುಮಾರ್ ಪ್ರದಾನ ಮಾಡುವುದು ಅಂತ ಅವರು ವಿವರಿಸಿದರು. ಸೇರಿದ ಹಾಗೆ ಜಾನಪದ ಪರಂಪರೆಗೂ ಸೇರಿದ ಹಾಗೆ
ಅತ್ಯಂತ ಅಪೂರ್ವವಾಗಿರ್ತಕ್ಕಂಥ ಒಂದು ಸಾಹಿತ್ಯ ರಚನೆ 17ನೇ ಶತಮಾನದಲ್ಲಿ ಆಯಿತು ಅಂಥೇಳಿ. 17ನೇ ಶತಮಾನದಲ್ಲಿ ಆದಂಥ ತತ್ವಪದವನ್ನು, ಆ ತತ್ವಪದಕಾರ ಅದೊಂದು ಭಕ್ತಿ ಪಂಥದ ಮತ್ತೊಂದು ರೂಪ. ಅದು ನಮಗೆ ಕ್ಷಾತ್ರಯುಗ ಮುಗಿದ ಮೇಲೆ, ಪಂಪಯುಗ ಮುಗಿದ ಮೇಲೆ 12ನೇ ಶತಮಾನ 11ನೇ ಶತಮಾನ ಆದ ಮೇಲೆ ಭಕ್ತಿಯುಗ ಪ್ರಾರಂಭ ಆಗ್ತದೆ. ಬಸವಣ್ಣವರ ಮತ್ತು ಆ ಕಡೆ ಚೈತನ್ಯ, ಬಂಗಾಳದಲ್ಲಿ ಚೈತನ್ಯ ಪರಂಪರೆ ಸ್ಟಾರ್ಟ್ ಆಗ್ತದೆ. ಅದು ಕುಮಾರವ್ಯಾಸನವರೆಗೂ ಮುಂದುವರೆದು 17ನೇ ಶತಮಾನದವರೆಗೂ ನಿಲ್ತದೆ. 17ನೇ ಶತಮಾನದಲ್ಲಿ ಮತ್ತೆ ಭಕ್ತಿ ಪಂಥ ಪ್ರಾರಂಭ ಆಗ್ತದೆ. ಆದರೆ ಚರಿತ್ರಕಾರರು, ಸಾಹಿತ್ಯ ಚರಿತ್ರಕಾರರು ಇದನ್ನು ಗಮನಿಸಲಿಲ್ಲ. ಅತ್ಯಂತ ಅಪೂರ್ವವಾಗಿರ್ತಕ್ಕಂಥ ಒಂದು ನಿಧಿಯನ್ನು ಒಳಗೊಂಡಿರ್ತಕ್ಕಂಥದ್ದು. ಈ ಕಡೆಗೆ ಅದು ಜಾನಪದಕ್ಕೂ ಸೇರಿದೇ, ಈ ಕಡೆ ಶಿಷ್ಟ ಪರಂಪರೆಗೂ ಸೇರಿದೇ ಪ್ರತ್ಯೇಕವಾಗಿ ನಿಂತು ಒಂದು ರೀತಿ ಅವಜ್ಞೆಗೆ ಒಳಗಾಗಿದೆ ಅಂತ. ಬಹುಶಃ ತತ್ವಪದವನ್ನು ಆಡದೇ ಇರತಕ್ಕಂಥ ಹಳ್ಳಿಗಳೇ ಇಲ್ಲ ಅಂತ ಹೇಳ್ಬೋದು. ಸಾವಿರಾರು ಮಂದಿ ತತ್ವಪದ ಗಾಯಕರಿದ್ದಾರೆ. ಅದನ್ನು ಭಜನೆ ಅಂತ ಕರೀತಾರೆ, ಭಜನಾ ಮಂಡಳಿಗಳು ಅಂತ ಕರೀತಾರೆ, ತತ್ವಪದ ಅಂತ ಕರೀತಾರೆ. ಇವೆಲ್ಲ ಶ್ರಮಿಕ ವರ್ಗಕ್ಕೆ ಸೇರಿದಂಥವು ಅಂತೇಳಿ. ಸೊ ಇದನ್ನು ಪ್ರಚುರಪಡಿಸಬೇಕು ಅಂತೇಳಿ ಕರ್ನಾಟಕ ಕರ್ನಾಟಕ ಸಂತಕವಿ ಕನಕದಾಸ ಮತ್ತು ತತ್ವಪದಕಾರರ ಅಧ್ಯಯನ ಕೇಂದ್ರ 50 ಸಂಪುಟಗಳಲ್ಲಿ ತತ್ವಪದಗಳನ್ನು ಸಂಗ್ರಹಿಸಿದ್ದಾರೆ. ಇದು ಸಂಗ್ರಹಿಸಿದ್ರು ಕೂಡ ಇನ್ನೂ ಉಳ್ಕೊಂಡಿದ್ದಾವೆ. ಈಗ ಮೊನ್ನೆ ನಾವು ಆಡ್ತಾ ಇರ್ತಕ್ಕಂಥ ಪದಕಾರರು ಇದ್ದಾರಲ್ಲ, ಬೇರೆ ಬೇರೆ ತಂಡಗಳು, ಅವ್ರು ಹಾಡ್ತಾ ಇರ್ತಕ್ಕಂಥ ತತ್ವಪದಗಳು ಎಷ್ಟೋ ಸಂಗ್ರಹ ಆಗಿಲ್ಲ. ಆದರೆ ಇವಕ್ಕೆ ರಚನೆ ಇದೆ. ಇವರ ಪರಂಪರೆ ಏನಂದರೆ ಗುರುಮುಖೇನ ಭಗವಂತನನ್ನು ಕಾಣುವಂಥ ಒಂದು ಪರಂಪರೆ ಇದು. ಗುರುಮುಖೇನ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತೇಳಿ ಪುರಂದರದಾಸರು ಹೇಳಿದರು. ಆ ಪರಂಪರೆಯಲ್ಲಿ ಮುಂದುವರಿತಕ್ಕಂಥವ್ರು. ಗುರು ನಮ್ಮನ್ನು ಮೋಕ್ಷದ ಕಡೆಗೆ ತಗೊಂಡೋಗ್ತಕ್ಕಂಥವ್ರು. ಆತ್ಮ ಪರಮಾತ್ಮಗಳ ಜಿಜ್ಞಾಸೆ ನಡೆಯುತ್ತೆ. ಶ್ರಮಿಕ ವರ್ಗದವರು ಇದನ್ನು ಅನುಸರಿಸ್ತಾ ಇರ್ತಕ್ಕಂಥದ್ದು. ಇದು ಜಾತಿ, ಕುಲ, ಧರ್ಮ ಯಾವುದನ್ನು ಕೂಡ ಎಲ್ಲ ಮೀರಿರ್ತಕ್ಕಂಥದ್ದು ಇದು. ಹಾಗಾಗಿ ಇರುಳ ಕತ್ತಲ ಲೋಕ ಅಂತ ಕರೀತಾರೆ. ಇದೆಲ್ಲ ಸ್ಟಾರ್ಟ್ ಆಗ್ತಕ್ಕಂಥದ್ದು 7 ಗಂಟೆ 8 ಗಂಟೆ ಮೇಲೆ ಆ ತಂಬೂರಿಯನ್ನು ಹಿಡ್ಕೊಂಡು ಅವರು ಹಾಡಿಕೊಂಡು ಆತ್ಮ ಪರಮಾತ್ಮರ ಬಗ್ಗೆ ಜಿಜ್ಞಾಸೆ ಮಾಡ್ತಕ್ಕಂಥದ್ದು ತುಂಬ ಮಹತ್ವಪೂರ್ಣವಾದಂಥ ಸಾಹಿತ್ಯ ಇದೆ. ಅದನ್ನು ಹೆಚ್ಚಿಗೆ ಪ್ರಚುರಪಡಿಸಬೇಕು ಅನ್ನುವ ದೃಷ್ಟಿಯಿಂದ ಕಳೆದ 24ರಲ್ಲಿ ನಾವು ಒಂದು ಶ್ರವಣಧಾರೆಗಳ ಉತ್ಸವ ಅಂತ ಮಾಡಿದೆವು. ಗೋಷ್ಠಿಯಲ್ಲಿ ಕಾರ್ಯದರ್ಶಿ ಸೋಮಶೇಖರ್ ಇದ್ದರು. ಮಂಡ್ಯ ಜಿಲ್ಲಾ ಬ್ರಾಹ್ಮಣ ಸಭಾದಲ್ಲಿ ನಡೆದಿರುವ ಅಖಂಡ ಭ್ರಷ್ಟಾಚಾರ ಬೆಳಕಿಗೆ ಬಂದಿದ್ದು, ಅದನ್ನು ಸಂಪೂರ್ಣ ಕಟ್ಟಿಕೊಡಬೇಕು ಮತ್ತು ಇದಕ್ಕೆ ಕಾರಣರಾದ ಸಭಾದ ಅಧ್ಯಕ್ಷ ಮತ್ತು ನಿರ್ದೇಶಕರು ಕೂಡಲೇ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿ ಬ್ರಾಹ್ಮಣ ಸಭಾದ ಸದಸ್ಯರು ಸಭಾದ ಮುಂಭಾಗ ಸಾಂಕೇತಿಕ ಧರಣಿ ನಡೆಸಿದರು. ಸಭಾದ ನಿರ್ದೇಶಕ ಒಳಲು ರಾಘವೇಂದ್ರ ಮತ್ತು ಅರುಣ್ ಪ್ರಸಾದ್ ಮತ್ತು ಭ್ರಷ್ಟಾಚಾರ ವಿಚಾರಣಾ ಸಮಿತಿ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣ, ಸೋಮಕುಮಾರ್, ಜಿ.ವಿ. ಕುಮಾರ್, ವಿದ್ಯಾಶಂಕರ್, ರಾಮ್ಪ್ರಸಾದ್, ಪ್ರೊಫೆಸರ್ ನರಸಿಂಹಮೂರ್ತಿ ಮುಂತಾದವರ ನೇತೃತ್ವದಲ್ಲಿ ಜಮಾವಣೆಗೊಂಡ 100 ಸದಸ್ಯರು ಸಭಾದ ಅಧ್ಯಕ್ಷರು ಮತ್ತು ನಿರ್ದೇಶಕರ ಅಖಂಡ ಭ್ರಷ್ಟಾಚಾರದ ವಿರುದ್ಧ ಪ್ರತಿಭಟನೆ ನಡೆಸಿ ಧಿಕ್ಕಾರಕ್ಕೋಗಿ ತಮ್ಮ ಅಸಮಾಧಾನ ಹೊರಹಾಕಿದರು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ವಿಚಾರಣಾ ಸಮಿತಿ ಸದಸ್ಯರಾದ ಅರುಣ್ ಪ್ರಸಾದ್, ಸುಮಾರು ವರ್ಷಗಳಿಂದ ಲಕ್ಷಾಂತರ ರೂಪಾಯಿಗಳ ಭ್ರಷ್ಟಾಚಾರ ನಡೆದಿರುವುದು ತನಿಖೆಯಿಂದ ಬೆಳಕಿಗೆ ಬಂದಿದ್ದು, 65 ಲಕ್ಷಕ್ಕೂ ಮಿಗಿಲಾಗಿ ಹಣ ದುರುಪಯೋಗವಾಗಿದೆ ಅಂತ ಹೇಳಿದರು. ಇದು ದಾಖಲೆಗಳಿಂದ ದೃಢಪಟ್ಟಿದೆ. ಅದನ್ನು ಸಾಮೂಹಿಕವಾಗಿ ನಿರಾಕರಿಸುತ್ತಿರುವುದು ಖಂಡನೀಯ ಅಂತ ಅವರು ತಿಳಿಸಿದರು. ನಾನು ಡೈರೆಕ್ಟರ್ ಆದಂಥ ಅವಧಿಯಲ್ಲಿ 1.5 ವರ್ಷದಲ್ಲಿ ಸುಮಾರು 35ರಿಂದ 40 ಲಕ್ಷ ಉಳಿದಿದೆ. ಇಂದಿನ ಅಕೌಂಟ್ಸ್ ಬಂದಾಗ ಏನಾಯಿತು ಅಂದರೆ ನಮ್ಗೆ ಯಾವುದೇ ರೀತಿ ದುಡ್ಡು ಉಳಿದಿರಲಿಲ್ಲ. ನಾವು ಸೆಲೆಕ್ಷನಾಗಿ ಬಂದಾಗ ಒಳಗಡೆ ದುಡ್ಡಿರಲಿಲ್ಲ. ಆ ದುಡ್ಡನ್ನ ಕೇಳಿದಾಗ ಯಾವುದೇ ರೀತಿ ತನಿಖೆ ಮಾಡಿಸೋಕ್ಕೆ ಯಾರೂ ಒಪ್ಪಿರಲಿಲ್ಲ. ನಾವು ಜನರ ಬಾಡಿ ಮೀಟಿಂಗ್ ಮಾಡಿಸಿ ತನಿಖೆ ಮಾಡಿಸಿದ್ವಿ. ತನಿಖೆಯಲ್ಲಿ ಲೆಕ್ಕ ಪರಿಶೋಧನಾ ಸಮಿತಿಯವರು 7 ಜನ ನಮ್ಮ ಹಿರಿಯರು ಅಂದರೆ ತುಂಬ ಬುದ್ಧಿವಂತರನ್ನೇ ಸೆಲೆಕ್ಷನ್ ಮಾಡಿದರು ಜನರ ಬಾಡಿ. ಅವ್ರು ಲೆಕ್ಕ ಮಾಡಿದ್ದಾರೆ. ಆ ಲೆಕ್ಕದಲ್ಲಿ ಸುಮಾರು 61 ಲಕ್ಷ ಸೋರಿಕೆ ಮತ್ತು ದುರುಪಯೋಗ ಆಗಿದೆ ಅಂತ ವರದಿ ಕೊಟ್ಟಿದ್ದಾರೆ. ವರದಿ ಪ್ರಕಾರ ಇವತ್ತವರೆಗೂ ದುಡ್ಡು ಕಟ್ಸೋಕ್ಕಾಗಿಲ್ಲ ನಮ್ಮ ಆಡಳಿತ ಮಂಡಳಿ. ನಾವು ಆಡಳಿತ ಮಂಡಳಿಲಿ ಏನು ಅಂದರೆ ಬೆಳ್ಳೂರು ಶಿವರಾಮ್ ತಂಡದವರು 12 ಜನ ಇದ್ದಾರೆ. ಪ್ರತ್ಯೇಕವಾಗಿ ಇಂಡಿಪೆಂಡಾಗಿ ಗೆದ್ದಿರೋರು 3 ಜನ ಇದ್ದೀವಿ.
ನಾವು 3 ಜನ ಬರಲಾಗಿ ಬಣ್ಣ ಬಯಲಾಯ್ತೆ ಹೊರತು ಇಲ್ದವ್ರು ಇನ್ನೂ 10 ವರ್ಷ ಆಗಿದ್ರೆ ಹಿಂಗೆ ಆಗ್ತಿತ್ತು ಸಭಾ ಕಂದಾಯ ಕಟ್ಟು ಲೆವೆಲ್ಗಿಲ್ಲ ಅಂತ ಹೇಳಿದ ಮೇಲೆ ನಾವು ಸಭಾ ಏನಕ್ಕೆ ನಡೆಸಬೇಕು? ಹಿರಿಯರೆಲ್ಲರೂ ಈ ತುದಿಯಿಂದ ಆ ತುದಿ ತನಕ ಜಾಗ ಮಾಡಿದ್ದಾರೆ ಬ್ರಾಹ್ಮಣ ಸಭಾ. ಹಿಂದೆ ತುಂಬ ಜಿ ಕೆ ನರಸಿಂಹಮೂರ್ತಿ ಇರ್ಬೋದು, ಡಾಕ್ಟರ್ ರಾಮರಾವ್ ಇರ್ಬೋದು, ಡಾಕ್ಟ್ರು ನಾರಾಯಣ ಸ್ವಾಮಿ ಅವರು ಇರ್ಬೋದು, ಆಯಿತಾ, ಇವರೆಲ್ಲ ತುಂಬ ಶ್ರಮ ಪಟ್ಟಿದ್ದಾರೆ ಈ ಸಭಾ ಕಟ್ಟೋಕ್ಕೆ. ಆದರೆ ಇವತ್ತು ಇವರು ಒಂದು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಇಷ್ಟೆಲ್ಲ ಅವ್ಯವಹಾರ ಮಾಡಿಬಿಟ್ಟು ನನಗೇನು ಗೊತ್ತಿಲ್ಲ ಅಂದಿದ್ದಾರೆ. ಅದರಿಂದ ಈ ಕೂಡಲೇ ನಂದೇನು ಅಂದರೆ ರಾಜೀನಾಮೆ ಕೊಟ್ಟು ಹಣ ಕಟ್ಟಬೇಕು ಅಷ್ಟೇ. ಮೈತ್ರಿ ಸಮುದಾಯ ಭವನದ ಎದುರಿಗೆ ಪ್ರೊಟೆಸ್ಟ್ ಮಾಡ್ತಾಯಿದ್ದೀವಿ. ಯಾಕೆ ಅಂತಂದರೆ ಇಲ್ಲಿ ನಡೆದಿರುವಂಥ ಭ್ರಷ್ಟಾಚಾರದ ಬಗ್ಗೆ ಎಲ್ಲರಿಗೂ, ನಮ್ಮ ಸದಸ್ಯರಿಗೆಲ್ಲರಿಗೂ ಗೊತ್ತಿರೋ ವಿಚಾರನೇ. ಆದರೆ ಭ್ರಷ್ಟಾಚಾರ ನಡೆದಿದೆಯಾ ಇಲ್ವಾ ಅಂತ ನಾವು ಜನರಲ್ ಬಾಡಿನಲ್ಲಿ ಕ್ವಶನ್ ಮಾಡಿದ್ವು. ಆಗ ಹಿರಿಯರು ಎಲ್ಲರೂ ಒಂದು ನಮಗೆ ಸಲಹೆ ಕೊಟ್ಟರು, ಒಂದು ಕಮಿಟಿ ಮಾಡಿ ಆ ಕಮಿಟಿ ಮುಖಾಂತರ ಏನು ನಡೆದಿದೆ ಭ್ರಷ್ಟಾಚಾರ ಅನ್ನೋದನ್ನು ನೋಡಿ ಆಮೇಲೆ ಅದಕ್ಕೇನು ಬೇಕೋ ಒಂದು ಪರಿಹಾರ ತಗೊಳ್ಳೋಣ ಅಂತ. ಅದರಂತೆ ಸಮಿತಿನೂ ಮಾಡಿದ್ವಿ. ಸಮಿತಿಯಲ್ಲಿ ಒಂದು ಎಲ್ಲರೂ ಬಂದು ಒಂದು ಲೆಕ್ಕ ಪರಿಶೋಧನೆ ನಡೆಸಿದ್ರು. ಲೆಕ್ಕ ಪರಿಶೋಧನಾ ಸಮಿತಿ ಅಂತ ಮಾಡಿ ಲೆಕ್ಕ ಪರಿಶೋಧನೆ ನಡೆಸಿದ್ರು. ಹಿರಿಯರು ಅದಕ್ಕೆ ಬಂದು ಅವ್ರದ್ದೇ ಆದಂಥ ಸಲಹೆಗಳು ಕೊಟ್ಟರು. ಮತ್ತು ಕೆಲವರು ಯಾರು ದುರುಪಯೋಗ ಆದಾಗ ಅಲ್ಲಿ ಅಧಿಕಾರದಲ್ಲಿದ್ದರು ಅವ್ರನ್ನೂ ಕೂಡ ಕರೆದು ಸಮಿತಿ ಮುಂದೆ ಮಾತನಾಡಿಸಲಾಯಿತು. ಅವರು ಯಾವುದೇ ರೀತಿಯಾದಂಥ ಕೋಆಪ್ರೇಟ್ ಕೊಡಲಿಲ್ಲ. ಇದಾಗಿದೆ. ಮತ್ತು ಸಭಾದಿಂದ ಹೇಳಿದ್ದು ನಮಗೆ ಬೇಕಾದಂಥ ಎಲ್ಲ ಲೆಕ್ಕ ಪರಿಶೋಧನೆಗೆ ಏನೇನು ಬೇಕೋ ಅದೆಂಥ ಡಾಕ್ಯುಮೆಂಟ್ಸ್ ಎಲ್ಲ ಕೊಡಬೇಕು ಅಂತ ಇತ್ತು. ಸರಿಯಾದಂಥ ಡಾಕ್ಯುಮೆಂಟ್ಸ್ ಯಾರೂ ಕೊಡಲಿಲ್ಲ. ಕೊಡದೇ ಇದ್ದಾಗ ನಾವು ಯಾರನ್ನು ಕೇಳಬೇಕು ಅಂತಂದರೆ ಸೆಕ್ರೆಟ್ರಿ ಕೇಳಿದ್ರೆ ಅಧ್ಯಕ್ಷರ ಮೇಲೆ ಹೇಳೋದು, ಅಧ್ಯಕ್ಷರು ಕೇಳಿದ್ರೆ ಅವ್ರ ಮೇಲೆ ಕೊಡೋದು, ಆಗ ಅನ್ನೋದು, ಅದು ರೆಸಲ್ಯೂಷನ್ ಪಾಸ್ ಆಗಿರೋ ಕಾಪಿ ಕೊಡಿದ್ರೆ ಕೊಡದೇ ಇರೋದು ಎಲ್ಲ ಆಯಿತು. ಸಭೆಯಲ್ಲಿ ಜಿ.ವಿ. ಕುಮಾರ್, ಪ್ರದೀಪ್ ಕುಮಾರ್, ಶಂಕರ್ ಇಟವಳ್ಳಿ, ವಿದ್ಯಾಶಂಕರ್ ಮುಂತಾದವರು ಮಾತನಾಡಿದರು. ನೇತೃತ್ವವನ್ನು ಶ್ರೀಪಾಟಿ, ಬಾಲಾಜಿ, ಸತ್ಯಪ್ಪ, ರಂಗನಾಥ್ ಬಾಬು, ನಾಗರಾಜು, ಸಂಧ್ಯರಾಣಿ, ಭಾರತಿ, ಶ್ರೀನಿವಾಸನ್, ನರಸಿಂಹನ್ ಸೇರಿದಂತೆ ಅನೇಕರು ವಹಿಸಿದರು. ಸಂವಿಧಾನದ ಆಶಯಗಳನ್ನು ಜಾರಿ ಮಾಡಿ ಅಂಬೇಡ್ಕರ್ ಅವರ ಕನಸಿನ ಪ್ರಬುದ್ಧ ಭಾರತ ನಿರ್ಮಾಣಕ್ಕೆ ರಾಜ್ಯ ಸರ್ಕಾರ ಮುಂದಾಗಬೇಕೆಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷ ವೆಂಕಟಗಿರಿ ಆಗ್ರಹಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದೇಶದಲ್ಲಿ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮಾನತೆಯ ಸ್ವಾತಂತ್ರ್ಯವನ್ನು ಸ್ಥಾಪಿಸಿಕೊಳ್ಳುವಂತೆ ಅಂಬೇಡ್ಕರ್ ಕರೆ ನೀಡಿದರು. ಆದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮನುವಾದಿ ಮನಸ್ಥಿತಿ ಮತ್ತು ಸಂವಿಧಾನ ವಿರೋಧಿ ನೀತಿಯಿಂದ ಶೋಷಿತ ಸಮುದಾಯಗಳು ಹಿಂದಕ್ಕೆ ಉಳಿದಿದ್ದಾವೆ ಎಂದು ಹೇಳಿದರು. ದಲಿತ, ಹಿಂದುಳಿದ ಮತ್ತು ಅಲ್ಪಸಂಖ್ಯಾತ ಮತ್ತು ರೈತರು ಸ್ವಾತಂತ್ರ್ಯಹೀನರಾಗಿದ್ದಾರೆ. ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಸಮಾನತೆಗಾಗಿ ಸಮಾಂದೋಲನ ನಡೆಸಲೇಬೇಕಾದ ಅನಿವಾರ್ಯತೆ ಎದುರಾಗಿದೆ. ಭಾರತೀಯ ಮೂಲ ನಿವಾಸಿಗಳಿಗೆ ನಿಜವಾದ ಸ್ವಾತಂತ್ರ್ಯ ಒದಗಿಸಲು ಸರ್ಕಾರಗಳು ಮುಂದಾಗಬೇಕಾಗಿದೆ ಅಂತ ಅವರು ಒತ್ತಾಯಿಸಿದರು. SC/ST ಯೋಜನೆಯ ಆಶಯಕ್ಕೆ ವಿರುದ್ಧವಾಗಿ ಕಲಂ 7C ತೆಗೆಯಬೇಕು. ಅನ್ಯ ಯೋಜನೆಗಳಿಗೆ ಬಳಕೆಯಾದ 2.14 ಲಕ್ಷ ಕೋಟಿ ರುಗಳನ್ನು ಕ್ರೋಢೀಕರಿಸಿ SC/ST ಕುಟುಂಬಕ್ಕೆ ತಲಾ 25 ಲಕ್ಷ ಅನುದಾನ ಘೋಷಿಸಬೇಕು. SC/ST ಭೂಮಿಗಳ ವರ್ಗಾವಣೆ ನಿಷೇಧ ಕಾಯ್ದೆಗೆ ತಿದ್ದುಪಡಿ ಮಾಡಬೇಕು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಹೇಳಿದರು. ಮುಂಗಾರು ಮಳೆ ಕ್ಷೀಣಿಸಿದ್ದು ಮಂಡ್ಯ ಜಿಲ್ಲೆಯನ್ನು ಬರಪೀಡಿತ ಅಂತ ಘೋಷಿಸಬೇಕು. ಎಕರೆಗೆ ಕನಿಷ್ಠ 50,000 ಪರಿಹಾರ ಮತ್ತು ರೈತರ ಸಾಲ ಮನ್ನಾ ಮಾಡಬೇಕು ಅಂತ ಹೇಳಿದರು. 78 ವರ್ಷ ಕಳೀತಾ ಇದೆ. ಈ ಸಂದರ್ಭದಲ್ಲಿ ಭಾರತದ ಸಂವಿಧಾನವನ್ನು ಸಮರ್ಪಣೆ ಮಾಡಿದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ನಾನು ಈ ದೇಶಕ್ಕೆ ಒಂದು ಓಟು, ಒಬ್ಬ ಮನುಷ್ಯ ಒಂದು ಓಟು ಒಂದು ಮೌಲ್ಯ, ನಾನು ರಾಜಕೀಯ ಸಮಾನತೆಯನ್ನು ಮಾತ್ರ ತಂದುಕೊಡ್ಲಿಕ್ಕೆ ಸಾಧ್ಯ ಆಯಿತು. ಈ ದೇಶದಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ಅಸಮಾನತೆ ಇದೆ. ಈ ಅಸಮಾನತೆಯನ್ನು ತೊಡೆದಾಕಲಿಕ್ಕೆ ನಾನು ಭಾರತ ಸಂವಿಧಾನದ ಅನುಚ್ಛೇದಗಳಲ್ಲಿ ನಾವು ಸೇರಿಸಿದ್ದೇವೆ. ಈ ಮೂಲಕ ಅಧಿಕಾರಕ್ಕೆ ಬಂದಂಥ ಸರ್ಕಾರಗಳು ಈ ದೇಶದಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆಯನ್ನು, ಆರ್ಥಿಕ ಸ್ವಾತಂತ್ರ್ಯವನ್ನು ತಂದುಕೊಡ್ಬೇಕು ಅಂತಕ್ಕಂಥ ಒಂದು ಮಹತ್ತರವಾದ ಕನಸನ್ನು ಇಟ್ಕೊಂಡು ಈ ಮೂಲಕ ಭಾರತವನ್ನು ಒಂದು ಪ್ರಬುದ್ಧ ಭಾರತವನ್ನಾಗಿ ನಿರ್ಮಾಣ ಮಾಡಬೇಕು ಅನ್ನೋ ಕನಸನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕಂಡಿದ್ದರು. ಆದರೆ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್, BJP, ಜನತಾ ಪರಿವಾರ ಸರ್ಕಾರಗಳು ಈ ಭಾರತದ ಸಂವಿಧಾನದ ಆಶಯಗಳನ್ನು ದೂರೀಕರಿಸಿ ಅದರ ಅಂಶಗಳನ್ನು ಗಂಭೀರವಾಗಿ ಪರಿಗಣಿಸಿ ಜಾರಿ ಮಾಡುವುದರಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದ್ದಾವೆ. ಅದಕ್ಕೆ ಇವತ್ತೂ ಕೂಡ BPL ಪಟ್ಟಿ, ಬಡತನದ ರೇಖೆಯಲ್ಲಿರ್ತಕ್ಕಂಥದ್ದು, ಅಸ್ಪೃಶ್ಯತೆ ತಾಂಡವಾಡ್ತಾ ಇರ್ತಕ್ಕಂಥದ್ದು, ಹಸಿವು ಇರತಕ್ಕಂಥದ್ದು, ಅನಕ್ಷರತೆ ಇರತಕ್ಕಂಥದ್ದು, ಈ ಎಲ್ಲವೂ ಕೂಡ ಸಾಕ್ಷೀಭೂತವಾಗಿ ನಮ್ಮ ಮುಂದೆ ಕಣ್ಣು ಮುಂದೆ ಇದೆ. ಆದರೆ ಭಾರತದ ಸಂವಿಧಾನದಲ್ಲಿ ಈ ಎಲ್ಲವುಗಳ ವಿಮೋಚನೆಗೂ ಕೂಡ ಅವಕಾಶಗಳಿದ್ದು, ಇಂಥ ಅವಕಾಶಗಳನ್ನು ಜಾರಿ ಮಾಡೋದೇ ನಿರ್ಲಕ್ಷ್ಯ ಮಾಡಿರ್ತಕ್ಕಂಥ ಈ ಸರ್ಕಾರಗಳು
ಇವತ್ತಿಗೂ ಕೂಡ ಮನುಸ್ಮೃತಿ ಆಧಾರಿತ ಆಡಳಿತ ವ್ಯವಸ್ಥೆಯನ್ನು ಅನುಷ್ಠಾನಗೊಳಿಸ್ತಾ ಇದ್ದಾವೆ ಅಂತಕ್ಕಂಥ ಒಂದು ತೀವ್ರತರವಾದಂಥ ಖಂಡನೆಯನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವ್ಯಕ್ತಪಡಿಸ್ತದೆ. ಭಾಳ ತಮ್ಮ ಮುಂದೆ ಸ್ಪಷ್ಟ ಮಾಡೋದಾದರೆ, ಅತ್ಯಂತ ಒಂದು ಸ್ವಾತಂತ್ರ್ಯ, ಸಮಾನತೆ, ಸಹೋದರತ್ವವನ್ನು ಬಿತ್ತಬೇಕಾಗಿದ್ದಂಥ ಈ ನಾಡಲ್ಲಿ ಇವತ್ತಿಗೂ ಕೂಡ ಅರಾಜಕತೆ, ಅಸ್ಪೃಶ್ಯತೆ, ದೌರ್ಜನ್ಯ, ದಬ್ಬಾಳಿಕೆ, ಕೊಲೆ, ಅತ್ಯಾಚಾರಗಳು ತೀವ್ರಗತಿಯಲ್ಲಿ ನಡೀತಾ ಇದ್ದಾವೆ. ಗೋಷ್ಠಿಯಲ್ಲಿ ಆನಂದ, ಸುಸ್ಮಿತಾ, ಮುತ್ತುರಾಜು, ಸ್ವಾಮಿ, ಕುಮಾರ್, ಚಂದ್ರು, ಅಶ್ವಥ್ ಇದ್ದರು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹುಟ್ಟುಹಬ್ಬದ ಅಂಗವಾಗಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ನಗರದ ಜಿಲ್ಲಾಸ್ಪತ್ರೆ ಆವರಣದಲ್ಲಿರುವ ಮಮತೆಯ ಮಡಿಲು ನಿತ್ಯ ಅನ್ನದಾಸೋಹ ಕೇಂದ್ರದಲ್ಲಿ ರೋಗಿಗಳು ಮತ್ತು ಅವರ ಸಂಬಂಧಿಕರಿಗೆ ಆಹಾರ ವಿತರಣೆ ಮಾಡಲಾಯಿತು. ರಾಜ್ಯ ಮೀನುಗಾರಿಕೆ ಅಭಿವೃದ್ಧಿ ನಿಗಮ ಮಾಜಿ ನಿರ್ದೇಶಕರಾದಂತಹ ಕಿರಣ್ ಕುಮಾರ್ ಮಾತನಾಡಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜನ್ಮದಿನದ ಅಂಗವಾಗಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಿ.ಡಿ. ಗಂಗಾಧರ್ ಅವರ ನೇತೃತ್ವದಲ್ಲಿ ಮಮತೆಯ ಮಡಿಲು ಅನ್ನದಾಸೋಹ ಕೇಂದ್ರದಲ್ಲಿ ರೋಗಿಗಳು ಮತ್ತು ಅವರ ಸಂಬಂಧಿಕರಿಗೆ ಉಪಹಾರ ವ್ಯವಸ್ಥೆ ಮಾಡಲಾಗಿದೆ ಅಂತ ಅವರು ಹೇಳಿದರು. ಖರ್ಗೆ ಅವರು ಉನ್ನತ ಹುದ್ದೆ ಅಲಂಕರಿಸಿ ದೀನದಲಿತರು ಮತ್ತು ಬಡವರ ಏಳಿಗೆಗೆ ಶ್ರಮಿಸಲಿ ಅಂತ ಅವರು ಶುಭವನ್ನು ಕೋರಿದರು. ಪರಿಸರ ಸಂಸ್ಥೆಯ ಅಧ್ಯಕ್ಷ ಮಂಗಲ ಯೋಗೇಶ್ ಮಾತನಾಡಿ, ಖರ್ಗೆ ಅವರು ರಾಜ್ಯಸಭೆ ವಿರೋಧ ಪಕ್ಷದ ನಾಯಕರಾಗಿ 10 ಹಲವು ಸಮಾಜಮುಖಿ ಕೆಲಸ ಮಾಡಿದ್ದಾರೆ. ಅವರೊಬ್ಬ ಧೀಮಂತ ನಾಯಕ ಅಂತ ಹೇಳಿದರು. ನಮ್ಮ ಕಾಂಗ್ರೆಸ್ನ ಅಧ್ಯಕ್ಷರು ಮತ್ತು ಕೇಂದ್ರ ವಿರೋಧ ಪಕ್ಷದ ನಾಯಕರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜನ್ಮದಿನ ಇರೋದ್ರಿಂದ ನಮ್ಮ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಸಿ.ಡಿ. ಗಂಗಾಧರ್ ಅವರ ನೇತೃತ್ವದಲ್ಲಿ ಈ ಒಂದು ದಾಸೋಹ ನಡೀತಿದೆ. ಅವರ ಜನ್ಮದಿನ ಇನ್ನೂ ಹೆಚ್ಚು ಕಾಲ ಜನ್ಮದಿನ ಮಾಡಲಿ, ಅವರ ಸದನದಲ್ಲಿ ಸಿಂಹ ಥರ ಗರ್ಜಿಸಲಿ ಇನ್ನೂ ಅನೇಕ ಕಾಲ ಅಂತ ಹೇಳಿ ಅವರಿಗೆ ಶುಭ ಹಾರೈಸಿ, ರಾಜ್ಯದಲ್ಲಿ ಅತಿ ಸುದೀರ್ಘಾವಧಿ ಶಾಸಕರಾಗಿ, ಕರ್ನಾಟಕ ವಿಧಾನಸಭೆ ವಿರೋಧ ಪಕ್ಷದ ನಾಯಕರಾಗಿ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ, ಇವತ್ತು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಸಮಗ್ರ ಕರ್ನಾಟಕದ ಅತ್ಯಂತ ಹಿರಿಯ ರಾಜಕಾರಣಿ, ಶ್ರಮಿಕ ವರ್ಗದವರ, ನೊಂದವರ ಹಾಗೂ ದುರ್ಬಲ ವರ್ಗದವರ ಸೇವೆಯನ್ನು ನಾಯಕತ್ವದಲ್ಲಿ ಪಸರಿಸ್ತಕ್ಕಂಥ ಅಪರೂಪದ ರಾಜಕಾರಣಿ ಗೌರವಾನ್ವಿತ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆರವರ ಜನ್ಮದಿನ. ಈ ಜನ್ಮದಿನವನ್ನು ಸಾರ್ಥಕ ದಿನವನ್ನಾಗಿಸಿ ಅತ್ಯಂತ ಆಪ್ತತೆಯಿಂದ, ಪ್ರೀತಿಯಿಂದ ಭಗವಂತ ಬುದ್ಧ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆರವರಿಗೆ ದೀರ್ಘಾಯುಷ್ಯನ್ನು ಕೊಡಲಿ. ಯುವಜನರಲ್ಲಿ ಕ್ರೀಡೆ, ಸಂಸ್ಕೃತಿ ಮತ್ತು ಸಾಮಾಜಿಕ ಸಾಮರಸ್ಯವನ್ನು ಉತ್ತೇಜಿಸಲು ಭಾರತ್ ಜೋಡೋ ಯುವ ಸಂಘಗಳು ಸ್ಥಾಪಿಸಲು ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದ್ದು, ಈ ಮಹತ್ವಾಕಾಂಕ್ಷೆಯ ಯೋಜನೆಯನ್ನು ಯಶಸ್ವಿಗೊಳಿಸಲು ತಾಲೂಕು ಮಟ್ಟದಲ್ಲಿ ಸಮಿತಿ ರಚಿಸಲಾಗಿದೆ ಅಂತ ಜಿಲ್ಲಾಧಿಕಾರಿ ಕುಮಾರ ತಿಳಿಸಿದರು. ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಭಾರತ್ ಜೋಡೋ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಯೋಜಿಸುವ ಸಂಬಂಧ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದರು. ಯುವಜನರಲ್ಲಿ ಕ್ರೀಡೆ, ಸಂಸ್ಕೃತಿ, ವೈಜ್ಞಾನಿಕ ಮನೋಭಾವ ಮತ್ತು ಸಾಮಾಜಿಕ ಸಾಮರಸ್ಯ ಬೆಳೆಸಲು ಈ ಕಾರ್ಯಕ್ರಮ ಪೂರಕವಾಗಲಿದೆ ಅಂತ ಅವರು ಹೇಳಿದರು. ಸಭೆಯಲ್ಲಿ ಜಿಲ್ಲಾ ಪಂಚಾಯಿತಿ ಸಿಇಒ ಕೆ.ಆರ್. ನಂದಿನಿ, ಅಪರ ಜಿಲ್ಲಾಧಿಕಾರಿ ಶಿವಾನಂದಮೂರ್ತಿ, ಕ್ರೀಡಾ ಮತ್ತು ಯುವ ಸಬಲೀಕರಣ ಇಲಾಖೆ ಸಹಾಯಕ ನಿರ್ದೇಶಕರಾದ ಮನೋಜ ಸಿರಿ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಭಾಗವಹಿಸಿದರು. ಒಂದು ಸ್ವತಂತ್ರ ದಿನಾಚರಣೆ ಮಾಡಲಿಕ್ಕೆ ಮತ್ತೆ ಅದೊಂದು ಯಾವುದೇ ಒಂದು ಕ್ಯಾಂಪ್ಗಳು ಮಾಡಲಿಕ್ಕೆ, ಒಂದು ಯೋಗ ಮಾಡಲಿ, ಈ ಥರ ಕ್ರೀಡಾ ಚಟುವಟಿಕೆ ಇರ್ಬೋದು, ಇನ್ಯಾವುದೇ ಒಂದು ಇದಕ್ಕೂ ಕೂಡ ಇದು ಬಾಂಧವ್ಯಗಳ ಬೆಸುಗೆ,